ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಕಾಲ್ಫಾರ್ಮ್ ಆಗಿರುವಂಥ ಹುದ್ದೆಗಳಿಗೆ ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಅರ್ಜಿ ಹಾಕಿ ತೋರಿಸ್ತೇನೆ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಫಾರ್ವರ್ಡ್ ಮಾಡದೆ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಆಗಿ ನಮಗೆ ಹೇಳಿಕೊಟ್ಟಿದ್ದೀನಿ ಕೊನೆಯವರೆಗೂ. ನೀವು ಕೂಡ ಈ ಒಂದು ಕರ್ನಾಟಕ ಲೋಕಾಯುಕ್ತ ಪೋಸ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ಕೊತಾ ಇದ್ದರೆ ವಿಡಿಯೋ ನೋಡಿಕೊಂಡು ಮೊಬೈಲಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಬೇಕಾಗುವಂಥ ಡಾಕ್ಯುಮೆಂಟು ಆಧಾರ್ ಕಾರ್ಡು, SLC, PUC ಮಾರ್ಕ್ಸ್ ಕಾರ್ಡು, ಕ್ಯಾಶ್ ಇನ್ಕಮು ಮತ್ತು ಫೋಟೋ ಸಿಗ್ನೇಚರ್ ಬೇಕಾಗುತ್ತೆ. ಮೊಬೈಲ್ ನಂಬರು ಮತ್ತು ಇಮೇಲ್ ID ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ ಇದ್ದರೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಕರ್ನಾಟಕ ಲೋಕಾಯುಕ್ತ ಅಂತ ಸರ್ಚ್ ಮಾಡಿ. ಕರ್ನಾಟಕ ಲೋಕಾಯುಕ್ತ ಸರ್ಚ್ ಕೊಟ್ಟ ನಿಮಗೆ ಈ ರೀತಿಯಾಗಿ ಬರುತ್ತೆ ನೋಡಿ. ಕರ್ನಾಟಕ ಲೋಕಾಯುಕ್ತ .go.in ಅಂತ ವೆಬ್ಸೈಟ್ ಇದೆ, ಅಧಿಕೃತ ಅಂತ ವೆಬ್ಸೈಟ್. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ಲಿ ಕೂಡ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಈ ರೀತಿ ನಿಮಗೆ ಡೈರೆಕ್ಟ್ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಕರ್ನಾಟಕ ಲೋಕಾಯುಕ್ತ ಆನ್ಲೈನ್ ರಿಕ್ರೂಟ್ಮೆಂಟ್ ಬೆಂಗಳೂರು ಅಂತ ಬಂದಿದೆ. ನೀವು ಅಧಿಸೂಚನೆನ ಫಸ್ಟಿಗೆ ಸ್ಪಷ್ಟವಾಗಿ ಓದ್ಕೊಂಡಿರ್ಬೇಕು, ಅಂದಾಗ ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಯಾವುದೇ ಪೋಸ್ಟ್ ಇರಲಿ ಒಂದು ನೋಟಿಫಿಕೇಶನ್ನ ಓದ್ಕೋಬೇಕು. ನೋಟಿಫಿಕೇಶನ್ ಓದ್ಕೊಂಡಿಲ್ಲ ಅಂದರೆ ನೀವು ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಓಪನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಟಿದ್ದಾರೆ, ಏಜ್ ಮಿತಿ ಕೂಡ ಕೊಟ್ಟಿದ್ದಾರೆ, ವಿದ್ಯಾರ್ಥಿಯನ್ನು ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ನೀವು ಒಂದ್ಸಲ ಓದ್ಕೊಳ್ಳಿ. ನೋಡಿಕೊಂಡು ಕೆಳಗಡೆ ಫೋಟೋದ ಬಗ್ಗೆ ಕೊಟ್ಟಿದ್ದಾರೆ, ಯಾವ ರೀತಿ ಫೋಟೋ ಇರಬೇಕು, ಅಪ್ಲೋಡ್ ಮಾಡೋ ಫೋಟೋ, ದಾಖಲಾತಿಯಲ್ಲಿ ಕೂಡ ಕೊಟ್ಟಿದ್ದಾರೆ, ಯಾವ ಒಂದು ದಾಖಲಾತಿ ಇರಬೇಕು, ಜಾತಿ ಪ್ರಮಾಣ ಪತ್ರ ಮತ್ತು ಇನ್ನಿತರ PDF ಅನ್ನು ಯಾವ ರೀತಿ ಹೊಂದಿರಬೇಕಂತ ಇಂಟ್ರಕ್ಷನ್ ಕೂಡ ಕೊಟ್ಟಿರ್ತಾರೆ. ಎಲ್ಲನೂ ಸರಿಯಾಗಿ ಓದ್ಕೋಬೇಕು, ಅಂದಾಗ ಮಾತ್ರ ನಿಮಗೆ ಐಡಿಯಾ ಬರುತ್ತೆ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಂತ. ಸೊ ಇದೆಲ್ಲ ಒಂದ್ಸಲ ಕೆಳಗಿಂದ ಮೇಲೆ ನೋಡ್ಕೊಂಡ ನಂತರ ಮತ್ತೆ ಮೇಲ್ಗಡೆ ಬನ್ನಿ. ಮೇಲ್ಗಡೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಇಲ್ಲಿದೆ ನೋಡಿ. ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿಯಾಗಿ ಕೇಳುತ್ತೆ, ಓಕೆ ಅಂತ ಕ್ಲಿಕ್ ಮಾಡಿ. ಮಾಡಿದ ನಂತರ ಇಲ್ಲಿ ಅಭ್ಯರ್ಥಿಗಳಿಗೆ ಸಾಮಾನ್ಯ ಸೂಚನೆ, ಇದನ್ನೆಲ್ಲ ಮತ್ತೆ ಒಂದ್ಸಲ ಓದ್ಕೊಳ್ಳಿ. ಓದ್ಕೊಂಡ ನಂತರ ಮತ್ತೆ ನಿಮಗೆ ನೋಡಿ, ಐ ಎಕ್ಸ್ಪೆಕ್ಟ್ ದಟ್ ಐ ಹ್ಯಾವ್ ಗನ್ ಅಂತಿದಿಲ್ಲ, ಇದನ್ನು ಟಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಡೈರೆಕ್ಟಾಗಿ ಆನ್ಲೈನ್ ಫಾರ್ಮ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಇಲ್ಲಿ ಒಂದೊಂದಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ವೈಯಕ್ತಿಕ ವಿವರಗಳು, ಪರ್ಸನಲ್ ಇನ್ಫಾರ್ಮೇಷನ್ ತುಂಬಬೇಕು. SLCನಲ್ಲಿರುವಂತೆ ಅಭ್ಯರ್ಥಿಯ ಪೂರ್ಣ ಹೆಸರು ಅಂತ ಕೇಳ್ತದೆ. ನೇಮ್ ಆಫ್ ದ ಅಪ್ಲಿಕೆಂಟ್ ಫುಲ್ ನೇಮು SLCನಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ನೇಮನ್ನು ತುಂಬಿಕೊಳ್ಳಿ. ನಂತರ ತಂದೆ ಹೆಸರು ಅಂತಿದೆ, ತಂದೆ ಹೆಸರು ಫಾದರ್ ಅಂತಿದೆ, ಇಲ್ಲಿ ಫಾದರ್ ನೇಮನ್ನು ಹಾಕ್ಕೊಳ್ಳಿ. ಆಮೇಲೆ ಲಿಂಗ ಇದೆ, ಮೇಲ್ ಆರ್ ಫೀಮೇಲ್, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಜನ್ಮ ದಿನಾಂಕ SLCನಲ್ಲಿ ಯಾವ ರೀತಿ ಇರುತ್ತೆ ಆ ಒಂದು ಡೇಟ್ ಆಫ್ ಬರ್ತನ್ನು ಈ ಒಂದು ಬಾಕ್ಸಲ್ಲಿ ಡೇಟ್ ಮಂತ್ ಇಯರನ್ನು ಹಾಕ್ಕೊಳ್ಳಿ. ಹಾಕಿದ ನಂತರ ನಿಮಗೆ ಆಟೋಮೆಟಿಕಲಿ ನಿಮಗೆ ಎಷ್ಟು ವರ್ಷ ಆಗಿದೆ, ಎಷ್ಟು ತಿಂಗಳಾಗಿದೆ ಅಂತ ನಿಮಗೆ ಇಲ್ಲಿ ಡಾಟಾ ಶೋ ಆಗುತ್ತೆ. ನಾನು ಇಲ್ಲಿ ಫಿಲ್ ಮಾಡ್ತಾ ಇಲ್ಲ ಡಾಟಾ ಯಾವುದನ್ನು ಕೂಡ, ಮತ್ತು ಫಿಲ್ ಮಾಡಿದ ಮೇಲೆ ನಾನು ಮತ್ತೆ ಅದನ್ನು ಹೈಡ್ ಮಾಡಬೇಕಾಗುತ್ತೆ, ಬ್ಲರ್ ಮಾಡಬೇಕಾಗುತ್ತೆ. ಹಾಗಾಗಿ ಅದನ್ನು ಫಿಲ್ ಮಾಡ್ತಾ ಇಲ್ಲ, ಹೇಳಿಕೊಡ್ತಾ ಇದ್ದೀನಿ ನಿಮಗೆ ಯಾವ ರೀತಿ ತುಂಬಬೇಕಂತ. ಕೋರಿರೋ ಮೀಸಲಾತಿ ಅಂತ ಕೇಳುತ್ತೆ. ಸಾಮಾನ್ಯ ಅಭ್ಯರ್ಥಿ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಪ್ರವರ್ಗ 1, 2A 2B ಥರ್ಡ್ ಬಿರ್ಗೆ ಸೇರಿದವರಿಗೆ ಇಲ್ಲಿ ಕೊಟ್ಟಿದ್ದಾರೆ ಎಲ್ಲರೂ ಕ್ಯಾಟಗರಿ. ನಿಮ್ದು ಯಾವ ಕ್ಯಾಟಗರಿ ಬರುತ್ತೆ ಅದನ್ನು ಹಾಕ್ಕೊಳ್ಳಿ. ಸರಿಯಾಗಿ ಹಾಕೋಬೇಕು, ಯಾವ ಥರ ಮಿಸ್ಟೇಕ್ ಮಾಡಬಾರ್ದು, ಅವಸರು ಮಾಡಬಾರ್ದು. ಅವಸರು ಮಾಡಿದರೆ ನಿಮಗೆ ಮಿಸ್ಟೇಕ್ ಆಗುತ್ತೆ. ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ಕಾಮೆಂಟ್ ಮಾಡ್ತಾಯಿದ್ರು ಈ ರೀತಿಯಾಗಿ ಮಿಸ್ಟೇಕ್ ಮಾಡ್ಕೊಂಡಿದ್ವಿ ಅಂತ. ಸೊ ಹಾಗಾಗಿ ಅದೇ ರೀತಿ ಎಡಿಟ್ ಮಾಡೋಕ್ಕೆ, ಕರೆಕ್ಷನ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಗಮನವಿಟ್ಟು ಕರೆಕ್ಟಾಗಿ ಹಾಕ್ಕೊಳ್ಳಿ. ನಿಮ್ದು ಯಾವುದಿದೆ ಅದನ್ನು ಮಾತ್ರ ನೀವು ಹಾಕೋಬೇಕಾಗುತ್ತೆ. ಹಾಕೊಂಡ ನಂತರ ಇಲ್ಲಿ ನಿಮಗೆ ಪ್ರವರ್ಗ ಸಬ್ ಗ್ರೂಪ್ ಅಂತ ಹೇಳ್ತದೆ. ಸಬ್ ಗ್ರೂಪಲ್ಲಿ ನಿಮಗೆ ABC ಅಂತ, SC ಹಾಕೊಂಡ್ರೆ ಮಾತ್ರ ಇವು ನಿಮಗೆ ಅನ್ವಯ ಆಗುತ್ತೆ. SCನಲ್ಲಿ ABC ಅಂತ ಮಾಡಿದ್ದಾರೆ ಸ್ಕೆಡ್ಯೂಲ್ ಕ್ಯಾಸ್ಟ್ನಲ್ಲಿ. ಸೊ ಅಂಥವ್ರಿಗೆ ಮಾತ್ರ ABC ಅಂತ ಹಾಕೋಬೇಕಾಗುತ್ತೆ ನಿಮ್ದು ಯಾವುದಿದೆ ಅದನ್ನು. ಸೊ ಮಿಕ್ಕುಳಿದವರಿಗೆ ಇದು ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಉಪಜಾತಿ ಅಂತ ಕೇಳುತ್ತೆ. ಉಪಜಾತಿ ಇಲ್ಲಿ ನಿಮಗೆ SC ಇದ್ದರೆ ಮಾತ್ರ ಇದು ತಗೊಳುತ್ತೆ. ST ಅಥವಾ 2A 2B ಥರ್ಡ್ ಇದ್ದರೆ ಇದು ನಿಮಗೆ ಹಾಕೋದು ಅವಶ್ಯಕತೆ ಇಲ್ಲ. ಇಲ್ಲಿ ಏನು ಆಪ್ಷನ್ ಕೊಟ್ಟಿದ್ದಾರಲ್ಲ ಈ ಒಂದು ಪ್ರವರ್ಗ ಸಬ್ ಗ್ರೂಪು ಮತ್ತು ಉಪಜಾತಿ ಅಂತಿದೆಯಲ್ಲ ಇದು ಹಾಕೋ ಅವಶ್ಯಕತೆ ಇಲ್ಲ ಬೇರೆಯವರಿಗೆ. SC ಇದ್ದರೆ ಮಾತ್ರ ಇದನ್ನು ಹಾಕೋಬೇಕಾಗುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಹಾಕ್ಕೊಳ್ಳಿ. ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಇದೆಯಲ್ಲ ಈ ಒಂದು RD ನಂಬರನ್ನ ಇಲ್ಲಿ ಎಂಟರ್ ಮಾಡಬೇಕು ನೀವು. ಸರ್ಟಿಫಿಕೇಟ್ ನಂಬರ್ ಅಂದರೆ RD ನಂಬರ್ ಎಂಟರ್ ಮಾಡಬೇಕು. ಅದಂತರ ಡೇಟ್ ಆಫ್ ಇಶ್ಯೂ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ. ಡೇಟ್ ಆಫ್ ಇಶ್ಯೂ ಏನಾಗಿದೆ, ಯಾವೊಂದು ಡೇಟಿಗೆ ಸರ್ಟಿಫಿಕೇಟ್ ಹಾಕಿದೆ, ಜಾತಿ ಪ್ರಮಾಣ ಪತ್ರದಲ್ಲಿ ಡೇಟ್ ಇರುತ್ತೆ, ಆ ಒಂದು ಡೇಟನ್ನು ಈ ಒಂದು
ಡೇಟಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೇಕು. ಎಕ್ಸಾಂಪಲ್ ಆಗಿ ಯಾವತ್ತು ಮಾಡಿಸಿರ್ತೀರ ಆ ಒಂದು ಡೇಟನ್ನು ಇಲ್ಲಿ ನೀವು ಹಾಕೋಬೇಕಾಗುತ್ತೆ. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡಾಗ ಡೇಟಲ್ಲಿ ತೊಗೊಳುತ್ತೆ. ಅನಂತರ ನೀವು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೇರಿದ್ದಲ್ಲಿ ಮೀಸಲಾತಿಯನ್ನು ಬಯಸುವಿರಾ ಅಂತ ಕೇಳುತ್ತೆ. ನೀವೇನಾದರೂ HK ಭಾಗದವರಾಗಿದ್ದರೆ ಎಸ್ ಅಂತ ತೊಗೋಬೇಕಾಗುತ್ತೆ. ಇಲ್ಲಿ ಆಟೋಮೆಟಿಕ್ ಆಗಿ ಎಸ್ ಅಂತ ಬಂದಿದೆ ನೋಡಿ, ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ ಎಸ್ ಅಂತ. ಅದಾನಂತರ ಸರ್ಟಿಫಿಕೇಟ್ ಹಾಕಬೇಕಾಗುತ್ತೆ. ಎಸ್ ಅಂತ ಆಟೋಮೆಟಿಕ್ ಬಂದಿದೆ. ಸೊ ಇಫ್ ಎಸ್ ಅಂತ ಕೊಟ್ಟಿದ್ದಾರೆ, ಎಸ್ ಅಂದರೆ ಇಲ್ಲಿ ಸರ್ಟಿಫಿಕೇಟ್ ನಂಬರ್ RD ನಂಬರ್ ಹಾಕಬೇಕು. ಆ ಡೇಟು ಯಾವೊಂದು ದಿನಾಂಕಕ್ಕೆ ಇಶ್ಯೂ ಆಗಿದೆ ಸರ್ಟಿಫಿಕೇಟ್, HK ಸರ್ಟಿಫಿಕೇಟು ಅಥವಾ KK ಸರ್ಟಿಫಿಕೇಟ್ ಅಂತ ಕರಿತಾರೆ. ಇವಾಗ ಇತ್ತೀಚಿನ ದಿನಗಳಲ್ಲಿ KK ಅಂತ ಮಾಡಿದ್ದಾರೆ, ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ದಾರೆ. ಆ ಒಂದು ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟನ್ನು ಡೇಟನ್ನು ಹಾಕ್ಕೊಳ್ಳಿ. ಮೀಸಲಾತಿ ರಿಸರ್ವೇಷನ್ ಅಂತ ಕೇಳ್ತಾ ಇದೆ. ಗ್ರಾಮೀಣ ಅಭ್ಯರ್ಥಿ ರೂರಲ್ ಸರ್ಟಿಫಿಕೇಟ್ ಏನಾದರೂ ನಿಮ್ಮ ಹತ್ರ ಇದ್ದರೆ, ಅಂದರೆ ನೀವು ಗ್ರಾಮೀಣ ಭಾಗದಲ್ಲಿ 1ರಿಂದ 10ನೇ ತರಗತಿ ಗ್ರಾಮೀಣ ಭಾಗದಲ್ಲಿ ಹಳ್ಳಿ ಪ್ರದೇಶದಲ್ಲಿ ಓದಿದರೆ ಆ ಒಂದು ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟನ್ನು ಬರೆದು ಕೊಟ್ಟಿರ್ತಾರೆ. ಬರೆದು ಕೊಟ್ಟಿರುವಂಥ ಡೇಟನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಆ ಒಂದು ಸರ್ಟಿಫಿಕೇಟ್ನಲ್ಲಿ ಡೇಟ್ ಕೊಟ್ಟಿರ್ತಾರೆ, ಯಾವ ಒಂದು ದಿನಾಂಕಕ್ಕೆ ಸ್ಕೂಲಲ್ಲಿ ಬರೆದು ಕೊಟ್ಟಿರ್ತಾರಲ್ಲ ಅದೇ ಒಂದು ಡೇಟನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರನ್ನು ಮಾಡ್ಕೊಳ್ಳಿ. ಅದಾನಂತರಲ್ಲಿ ಎದ್ದು ಕಾಣುವ ಅಂಗವೈಕಲ್ಯ ಅಂತಿದೆ. ನೀವೇನಾದರೂ ಅಂಗವಿಕಲರಾಗಿದ್ದರೆ ಇದನ್ನು ಟಿಕ್ ಮಾಡಬೇಕಾಗುತ್ತೆ. ಟಿಕ್ ಮಾಡ್ಕೊಂಡು ಸರ್ಟಿಫಿಕೇಟ್ ಏನು ಪಡೆದಿರ್ತೀರ ವಿಡಿಯೋ ID ಕಾರ್ಡ್, ಆ ಸರ್ಟಿಫಿಕೇಟ್ ಇಲ್ಲಿ ಡೇಟನ್ನು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಸೆಲೆಕ್ಟ್ ಡಿಸಬಿಲಿಟಿ ಅಂತಿದೆ. ಯಾವೊಂದು ಅಂಗವೈಕಲ್ಯ, ಕಣ್ಣು, ಕಿವಿ, ಮಾತು ಬರಲಾರ್ದವರು, ಕೈ, ಕಾಲು, ಈ ರೀತಿಯಾಗಿ ಏನು ಡಿಸಬಿಲಿಟಿ ಇದೆ ಅದನ್ನು ನೀವು ಇಲ್ಲಿ ಹಾಕೋಬೇಕಾಗುತ್ತೆ. ಅದಾನಂತರ ಕನ್ನಡ ಮಾಧ್ಯಮ ಕೇಳ್ತಾ ಇದೆ. ಕನ್ನಡ ಮೀಡಿಯಂ 1ರಿಂದ 10 ತರಗತಿ ಓದಿದ್ರೆ ಮಾತ್ರ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅನ್ವಯ ಆಗುತ್ತೆ. ನೀವು ಕೇವಲ 1ರಿಂದ 5, 1ರಿಂದ 4, 7ವರೆಗೂ ಓದಿದ್ರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಅನ್ವಯ ಆಗೋದಿಲ್ಲ. ಹಾಗಾಗಿ 1ನೇ ತರಗತಿಯಿಂದ ಅಪ್ ಟು 10th ಮಾತ್ರ ನೀವು ಕಂಪಲ್ಸರಿಯಾಗಿ ಒಂದು ಕನ್ನಡ ಮೀಡಿಯಂನಲ್ಲಿ ಓದಿರ್ಬೇಕಂದಾಗ ಮಾತ್ರ ನಿಮಗೆ ಕನ್ನಡ ಮೀಡಿಯಂ ಮೀಸಲಾತಿ ನಿಮಗೆ ಸಿಗುತ್ತೆ. ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ದು ಡೇಟನ್ನು ಕೂಡ ಇಲ್ಲಿ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಮತ್ತೆ ಯೋಜನಾ ನಿರಸಿತ ಅಂತ ಕೇಳ್ತಾ ಇದೆ. ಯೋಜನಾ ನಿರಸಿತ ಅಭ್ಯರ್ಥಿ ಡಿಸ್ಪ್ಲೇಸ್ಡ್ ಪರ್ಸನ್ ಅಂತಿದೆ. ಇಲ್ಲಿ PDP ಸರ್ಟಿಫಿಕೇಟ್ ಅಂತ ಕೇಳ್ತೀವಲ್ಲ, ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂತ ಕಾಣ್ತೀವಲ್ಲ, ಅದನ್ನು ಇದಕ್ಕೆ PDP ಸರ್ಟಿಫಿಕೇಟ್ ಅಂತಾರೆ. ಯೋಜನಾ ನಿರಸಿತ ಆ ಒಂದು ಡೇಟ್ ಕೂಡ ಇಲ್ಲಿ ಹಾಕೋಬೇಕು. ಡೇಟನ್ನು ಮಾತ್ರ ಕೇಳ್ತಾ ಇದೆ. ಸರ್ಟಿಫಿಕೇಟ್ ಇವಾಗೆಲ್ಲ RD ನಂಬರ್ ಬಂದಿದ್ದಾವೆ. PDP ಸರ್ಟಿಫಿಕೇಟ್ ಕೂಡ ಯಾವೊಂದು ದಿನಾಂಕ ತೆಗೆಸಿದ್ದೀರಾ ಒಂದು PDP ಅದನ್ನು ಇಲ್ಲಿ ಡೇಟ್ ಹಾಕ್ಕೊಳ್ಳಿ. ಮಾಜಿ ಸೈನಿಕ ಆಗಿದ್ದರೆ ಮಾಜಿ ಸೈನಿಕ ಕೂಡ ಟಿಕ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲ ಅಂದರೆ ಇದನ್ನು ಟಿಕ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಬಿಡಿ ಇದನ್ನು. ಅದಾನಂತರ ಇಲ್ಲಿ ವಿವಾಹಿತ ಅವಿವಾಹಿತ ಅಂತ ಕೇಳ್ತಾ ಇದೆ. ನಿಮಗೇನಾದರೂ ಮದುವೆ ಆಗಿದ್ದರೆ, ಹುಡುಗ ಇದ್ದರೆ ಮದುವೆ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಮದುವೆ ಆಗಿಲ್ಲ ಅಂದರೆ ಅವಿವಾಹಿತ ಅಂತ ಹಾಕ್ಕೊಳ್ಳಿ, ಅನ್ಮ್ಯಾರಿಡ್ ಅಂತ. ಅದಾನಂತರ ಇಲ್ಲಿ ಅನ್ಮ್ಯಾರಿಡ್ ಇದು ಕೇಳ್ತಾ ಇದೆ. ಡಿವೋರ್ಸು, ವಿಧವು, ಜುಡಿಷಿಯಲಿ ಸಪರೇಟೆಡ್, ಸಿಂಗಲ್ ಸ್ಪೌಸ್ ಅಂತ ಕೇಳ್ತಾ ಇದೆ. ನೀವೇನಾದರೂ ಡೈವರ್ಸ್ ಆಗಿತ್ತು, ವಿಧವ ಆಗಿದ್ದರೆ, ಸಪರೇಟ್ ಆಗಿದ್ದರೆ, ಕಾನೂನು ಕಡೆಯಿಂದ ಕೋರ್ಟ್ ಕಡೆಯಿಂದ ಡಿವೋರ್ಸ್ ಆಗಿ ಕಡೆಗೆ ಆಗಿದ್ದರೆ ಅಲ್ಲಿ ನೀವು ಇದನ್ನು ಹಾಕಬೇಕಾಗುತ್ತೆ. ಇದನ್ನು ಅನ್ವಯಿಸಿದ್ರೆ ಹಾಕ್ರಿ, ಅನ್ವಯಿಸಿದ್ರೆ ಹಾಕೋಕೆ ಹೋಗಬೇಡಿ. ವಿವಾಹವಾಗಿದ್ದರೆ ಪತಿ ಅಥವಾ ಪತ್ನಿ ಹೆಸರು ಅಂತಿದೆ. ಇಫ್ ಮ್ಯಾರಿಡ್ ಮೆನ್ಷನ್ ಸ್ಪೌಸ್ ನೇಮ್ ಅಂತ ಇದೆ. ಮದುವೆ ಆಗಿದ್ದರೆ ಮಾತ್ರ ಇಲ್ಲಿ ಗಂಡ ಅಥವಾ ಹೆಂಡತಿ ಹೆಸರನ್ನು ಈ ಒಂದು ಕಾಲಮಲ್ಲಿ ಹಾಕೋಬೇಕಾಗುತ್ತೆ. ಮದುವೆ ಆಗಿಲ್ಲ ಅಂದರೆ ಅದನ್ನು ತುಂಬಕ್ಕೆ ಹೋಗಬೇಡಿ, ಹಾಗೆ ಬಿಡಿ. ರಾಷ್ಟ್ರೀಯತೆ ಕೇಳ್ತಾ ಇದೆ. ಇಂಡಿಯನ್ ಅಂತ ಆಟೋಮೆಟಿಕ್ ಬಂದಿದೆ. ಇಂಡಿಯನ್ ಅಂತ ಹಾಕಿ ಇಲ್ಲಿ ಹಿಂದೂ ಅಂತ ಬರ್ಕೊಂಬಿಡಿ. HIND ಹಿಂದೂ ಅಂತ ಹಾಕೊಂಬಿಡಿ, ನಡೆಯುತ್ತೆ. ಅದಾನಂತರ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನು, ಪ್ರಸ್ತುತ ಸಂಪರ್ಕಿಸಬೇಕಾದ ವಿಳಾಸ. ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಅಡ್ರೆಸ್ ಇರುತ್ತೆ ಅದೇ ರೀತಿಯಾಗಿ ಒಂದು ಬಾಕ್ಸಲ್ಲಿ ಅಡ್ರೆಸ್ಸನ್ನು ಫಿಲ್ಅಪ್ ಮಾಡ್ಕೊಂಬಿಡಿ. ಅದಂತ ಕರ್ನಾಟಕ ರಾಜ್ಯ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಡಿಸ್ಟಿಕ್ ಕೇಳ್ತದೆ, ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಂಬಿಡಿ. ಅದಂತ ತಾಲೂಕು ಕೇಳ್ತಾ ಇದೆ, ತಾಲೂಕನ್ನು ಹಾಕೊಂಬಿಡಿ. ಹಾಕೊಂಡ ನಂತರ ಇಲ್ಲಿ ಮತ್ತೆ ನಿಮಗೆ ತಿರ್ಗಾ ಕರ್ನಾಟಕ ರಾಜ್ಯದಲ್ಲದವರು ದಯವಿಟ್ಟು ಜಿಲ್ಲೆ ಮತ್ತು ತಾಲೂಕನ್ನು ನಿರ್ದಿಷ್ಟಪಡಿಸಿ ಅಂತಿದೆ. ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಿಂದ ಬಂದಿರ್ತಾರಲ್ಲ ಅಂಥವರು ಈ ಒಂದು ಕಾಲಮನ್ನು ತುಂಬಬೇಕಾಗುತ್ತೆ. ಬೇರೆ ರಾಜ್ಯದಿಂದ ಬಂದವರು, ನಾವು ಕರ್ನಾಟಕದವರು ಆಗಿದ್ದೀವಿ, ಹಾಗಾಗಿ ಇದನ್ನು ನಾವು ತುಂಬೋ ಅವಶ್ಯಕತೆ ಇರೋದಿಲ್ಲ. ಸೊ ಅದನ್ನು ಹಾಕಿ ಬಿಡಿ. ಬೇರೆ ರಾಜ್ಯದಿಂದ ಬಂದವರು ತುಂಬ್ತಾರೆ. ಸೊ ಇಲ್ಲಿ ಪಿನ್ ಕೋಡ್ ಕೇಳ್ತಾ ಇದೆ, ಪಿನ್ ಕೋಡ್ ಹಾಕ್ಕೊಳ್ಳಿ. ನಿಮಗೆ ಪಿನ್ ಕೋಡ್ ಗೊತ್ತಿಲ್ಲ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಪಿನ್ ಕೋಡ್ ಇರುತ್ತೆ, ಅದು ನೋಡಿಕೊಂಡು ಹಾಕ್ಕೊಳ್ಳಿ. ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ. ಇಲ್ಲಿ ನಿಮಗೆ ಮೇಲ್ಗಡೆ ಹಾಕಿರುವಂಥ ಅಡ್ರೆಸ್ಸೇ ಪ್ರೆಸೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡು ಒಂದೇ ಆಗಿದ್ದರೆ ಇಲ್ಲಿ ನೋ ಅಂತ ಕೊಟ್ಟಿದ್ರಲ್ಲ ಇದನ್ನು ಎಸ್ ಅಂತ ಮಾಡ್ಕೊಳ್ಳಿ. ಎಸ್ ಅಂತ ಮಾಡಿಕೊಂಡಾಗ ಮೇಲಿರುವಂಥ ಡಾಟಾ ಇಲ್ಲಿ ಬಂದು ಆಟೋಮೆಟಿಕ್ಕಾಗಿ ಫಿಲ್ಅಪ್ ಆಗಿಬಿಡುತ್ತೆ. ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಪ್ರೆಸೆಂಟ್ ಅಡ್ರೆಸ್ಸು ಎರಡು ಒಂದೇ ಆಗಿದ್ದರೆ ಮಾತ್ರ ಆಟೋಮೆಟಿಕ್ಕಾಗಿ ಇಲ್ಲಿ ಎಸ್ ಅಂತ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಫಿಲ್ಅಪ್ ಆಗುತ್ತೆ. ಸೇಮ್ ಪಿನ್ ಕೋಡ್ ಹಾಕ್ಕೊಳ್ಳಿ. ಮತ್ತು ಪಿನ್ ಕೋಡ್ ಹಾಕೋ ನಂತರ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಚಾಲ್ತಿ ಇರುವಂಥ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ. ಆಮೇಲೆ ಲ್ಯಾಂಡ್ಲೈನ್ ನಂಬರ್ ಇದ್ದರೆ ಲ್ಯಾಂಡ್ಲೈನ್ ನಂಬರ್ ಹಾಕ್ಕೊಳ್ಳಿ, ಅಂದರೆ ಹಾಗೆ ಬಿಡಿ. ಇಮೇಲ್ ಐ ಡಿ ಹಾಕೋಬೇಕು ಕಂಪಲ್ಸರಿಯಾಗಿ. ಸ್ಟಾರ್ ಮಾರ್ಕ್ ರೆಡ್ ಕಲರಲ್ಲಿದೆ. ಚಾಲ್ತಿ ಇರುವ ಇಮೇಲ್ ಐ ಡಿನ ಹಾಕ್ಕೊಳ್ಳಿ.
ಅಭ್ಯರ್ಥಿ ದ್ವಿತೀಯ PUC ತರಗತಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಅಂತ ಕೇಳುತ್ತೆ. ಉತ್ತೀರ್ಣರಾಗಿರಲೇಬೇಕು ಅಂದರೆ ಮಾತ್ರ ಅರ್ಜಿ ಸಲ್ಲಿಸೋಕ್ಕಾಗುತ್ತೆ. ಎಸ್ ಅಂತ ಸೆಲೆಕ್ಟ್ ಆಗಿದೆ ಆಟೋಮೆಟಿಕ್ ಆಗಿ, ಹೌದು ಅಂತ. ಅದ ನಂತರ ಇಲ್ಲಿ ನಂಬರ್ ಕೇಳ್ತದೆ, ಪ್ರಮಾಣಪತ್ರ ಸಂಖ್ಯೆ ನಂಬರ್ ಕೇಳ್ತಾ ಇದೆ ನೋಡಿ. PUC ಪಾಸ್ ಆಗಿದ್ದರೆ ಮಾತ್ರ PUC ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಕೇಳಿದ್ರೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ PUC ಮಾರ್ಕ್ಸ್ ಕಾರ್ಡ್ನಲ್ಲಿ. ಆ ಒಂದು ಮಾರ್ಕ್ಸ್ ಕಾರ್ಡ್ ನಂಬರ್ ಹಾಕೊಳ್ಳಿ. ದಿನಾಂಕ ಕೇಳುತ್ತೆ, ಯಾವ ಒಂದು ದಿನಾಂಕಕ್ಕೆ ಪಾಸ್ ಆಗಿದ್ದೀರಾ ಅಲ್ಲಿ ನಿಮಗೆ ರಿಸಲ್ಟ್ ಬಂದಿರುವ ದಿನಾಂಕ ಇರುತ್ತೆ ಮಾರ್ಕ್ಸ್ ಕಾರ್ಡ್ನಲ್ಲಿ, ಆ ಒಂದು ದಿನಾಂಕವನ್ನು ಹಾಕೊಳ್ಳಿ. ಅದಾದ ನಂತರ ಇಲ್ಲಿ ಮತ್ತೆ ನಿಮಗೆ ಅರ್ಜಿದಾರರು ಹಾಲಿ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ ಅಥವಾ ಸಾರ್ವಜನಿಕ ಉದ್ಯಮಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅಂತ ಕೇಳ್ತಾ ಇದೆ. ನೀವೇನಾದರೂ ಪ್ರೆಸೆಂಟಾಗಿ ಸ್ಟೇಟ್ ಗೌರ್ಮೆಂಟು ಅಥವಾ ಸೆಂಟ್ರಲ್ ಗೌರ್ಮೆಂಟು ಹುದ್ದೆಯನ್ನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಮಾಡ್ತಾ ಇದ್ದರೆ ಎಸ್ ಅಂತ ತಗೋಬೇಕು, ಮಾಡ್ತಾ ಇಲ್ಲ ಅಂದರೆ ಇಲ್ಲಿ ನೋ ಅಂತಿದೆಯಲ್ಲ ನೋ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅರ್ಜಿದಾರರು ವಿರುದ್ಧ ಯಾವುದೇ ಇಲಾಖೆ ವಿಚಾರಣಾ ಬಾಕಿ ಇದೆ ಅಂತ ಕೇಳ್ತಾ ಇದೆ. ಅರ್ಜಿದಾರರ ಮೇಲೆ ಯಾವುದಾನ ಕೇಸ್ ಇದೆ, ಪೊಲೀಸ್ ಕೇಸ್ ಅಂತ ಕೇಳ್ತಾ ಇದೆ. ಇಲಾಖಾ ವಿಚಾರಣೆ ನಡೆಸಲು ಉದ್ದೇಶಿಸಿರುವ ಅರ್ಜಿದಾರರು ಯಾವುದಾದ್ರೂ ಪ್ರಕರಣದಲ್ಲಿ ಶಿಕ್ಷೆ ದಂಡವನ್ನು ಅನುಭವಿಸ್ತಾರೆ ಅಂತ ಕೇಳ್ತಾ ಇದೆ. ಸೊ ನೀವೇನಾದರೂ ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಇಲಾಖೆ ವತಿಯಿಂದ ಅಥವಾ ಬೇರೆ ಥರದ ಏನಾದರೂ ವಿಚಾರಣೆ ಕೇಸು ಏನೋ ನಡೀತಾ ಇದೆ ನಿಮ್ಮ ಮೇಲೆ ಅಂತ ಇಲ್ಲಿ 15ನೇ ನಂಬರ್ ಏನಿದೆಯಲ್ಲ ಇದನ್ನು ಹೇಳ್ತಾ ಇದೆ. ಸೊ ಯಾವುದಿಲ್ಲ ಅಂದರೆ ಇದು ನೋ ಅಂತಲೇ ಇರಲಿ. ಏನಾದರೂ ಕೇಸು ಅಥವಾ ನಿಮಗೆ ವಿಚಾರಣೆ ಇದ್ದರೆ, ಇಲಾಖೆಯಲ್ಲಿ ಇದ್ದರೆ, ನೀವು ಸೇವೆ ಸಲ್ಲಿಸ್ತಾ ಇದ್ದರೆ, ಏನಾದರೂ ನಿಮ್ಮ ಮೇಲೆ ಅಲಿಗೇಷನ್ ಇದ್ದರೆ ಅದನ್ನು ಎಸ್ ಅಂತ ತೊಗೊಂಡು ಅದು ಯಾವುದಿದೆ ಅದನ್ನೆಲ್ಲ ಈ ಬಾಕ್ಸಲ್ಲಿ ನೀವು ಹಾಕ್ತಾ ಹೋಗ್ಬೇಕು. 80 ಅಕ್ಷರಗಳ ಮಿತಿಯಲ್ಲಿ ಒಳಗಡೆ ಹಾಕ್ಕೊಂಡು ಇಲ್ಲಿ ಮೆನ್ಷನನ್ನು ಮಾಡಬೇಕಾಗುತ್ತೆ. ಇದು ವಿಚಾರಣೆ ಇದ್ದವರಿಗೆ, ಬಾಕಿ ಇದ್ದವರಿಗೆ ಮಾತ್ರ, ಎಲ್ಲರಿಗಲ್ಲ. ಅನಂತರ 16ನೇ ನಂಬರ್ ಸೀರಿಯಲ್ ನಂಬರು, ಅಭ್ಯರ್ಥಿಯು ಹಾಲಿ ಅಥವಾ ಈ ಹಿಂದೆ ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೇಳ್ತಾ ಇದೆ ನೋಡಿ. ಅಭ್ಯರ್ಥಿ ಅರ್ಜಿದಾರರು ಈ ಹಿಂದೆ ಅಥವಾ ಈ ಪ್ರೆಸೆಂಟ್ ಹಾಲಿ ಅಂತ ಕೊಟ್ಟಿದ್ದಾರೆ. ಕ್ರಿಮಿನಲ್ ಪ್ರಕರಣ, ಕ್ರಿಮಿನಲ್ ಕೇಸ್ನಲ್ಲಿ ಏನಾದರೂ ಇನ್ವಾಲ್ವ್ ಆಗಿದ್ದಾರಾ, ಕೇಸ್ ನಡೀತಾ ಇದೆ ಅಂತ ಕೇಳ್ತದೆ. ಏನಾದರೂ ಕೇಸ್ ನಡೀತಾ ಇದ್ದರೆ ಹೌದು ಅಂತ ತೊಗೋಬೇಕಾಗುತ್ತೆ. ಯಾವುದೇ ಥರ ಕೇಸ್ ಇಲ್ಲ ಅಂದರೆ ಇದನ್ನು ನೋ ಅಂತಿದೆಯಲ್ಲ ಇದನ್ನು ನೋ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ರಿಮಿನಲ್ ಕೇಸ್ ಇದ್ದರೆ ನೀವು ಎಸ್ ಅಂತ ತೊಗೊಂಡು ಇಲ್ಲಿ ವಿವರ ಕೊಡಬೇಕಾಗುತ್ತೆ. ಹೌದು ಅಂತಂದರೆ ವಿವರ ಅಂತಿದೆ, ಈ ಒಂದು ಬಾಕ್ಸಲ್ಲಿ ಯಾವ ಕೇಸ್ ನಡೀತಾ ಇದೆ, ಯಾವ ಸ್ಟೇಷನಲ್ಲಿ ನಡೀತಾ ಇದೆ ಅಂತ ವಿವರಣೆ ಹಾಕಬೇಕಾಗುತ್ತೆ. ಅದಾದ ನಂತರ ಮೇಲೆ ನೀಡುವ ಹೇಳಿಕೆಗಳು ಒದಗಿಸಿದ ಮಾಹಿತಿಗಳು ನಿಜವೆಂದು ನಾನು ಈ ಮೂಲಕ ಪ್ರಮಾಣೀಕರಿಸುತ್ತೇನೆ ಅಂತ ಇಲ್ಲಿ ಟಿಕ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಓದ್ಕೊಳ್ಳಿ, ಓದ್ಕೊಂಡು ಮಾತ್ರ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಪ್ರಿವ್ಯೂ ಅಂತ ಒಂದು ಆಪ್ಷನ್ ಇದೆ, ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟೊತ್ತೇನು ಫಿಲ್ ಮಾಡಿರ್ತೀವಿ ನಾವು ಅದೆಲ್ಲ ಡಾಟಾ ಅಲ್ಲಿ ನಿಮಗೆ ಶೋ ಆಗುತ್ತೆ ಪ್ರಿವ್ಯೂನಲ್ಲಿ. ಸರಿಯಾಗಿದೆಯಲ್ಲ ಅಂತ ಒಂದು ಸಲ ರೀಚೆಕ್ಕನ್ನು ಮಾಡ್ಕೊಳ್ಳಿ. ಏನಾದರೂ ತಪ್ಪಾಗಿದ್ದರೆ ಮಾತ್ರ ಅಲ್ಲಿ ಎಡಿಟ್ ಮಾಡೋಕ್ಕೂ ಮತ್ತೊಮ್ಮೆ ಅವಕಾಶ ಇರುತ್ತೆ. ಪ್ರಿವ್ಯೂ ಕೊಟ್ಟ ನಂತರ ನಿಮಗೆ ಎಡಿಟ್ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ನೋಡಿ. ಪ್ರಿವ್ಯೂ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ನಿಮ್ಮ ಒಂದು ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತು, ಅಡ್ರೆಸ್ಸು, ಇಷ್ಟೊತ್ತೇನು ಫಿಲ್ ಮಾಡಿರ್ತೀರ ಅದನ್ನೆಲ್ಲನೂ ಒಂದು ಸಲ ವೆರಿಫೈ ಮಾಡೋದಿರುತ್ತೆ, ಡಿಕ್ಲೇರ್ ಮಾಡೋದಿರುತ್ತೆ. ಇಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದು ಚೆಕ್ ಬಾಕ್ಸ್, ಇದನ್ನು ಟಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಎಲ್ಲನೂ ಕರೆಕ್ಟಾಗಿದೆ ಅಂತ ನೋಡಿಕೊಂಡು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ನೋಡಿ, ಕೆಳಗಡೆ ಐ ಡಿಕ್ಲೇರ್ ದಟ್ ಐ ಹ್ಯಾವ್ ಪಾಸ್ಡ್ ಸೆಕೆಂಡ್ PUC ಅಂತಿದೆ, ಇದನ್ನು ನೀವು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ನಿಮಗೆ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆ ನೋಡಿ. ಈ ಒಂದು ಕ್ಯಾಪ್ಚರ್ ಕೋಡನ್ನು ಈ ಒಂದು ಬಾಕ್ಸಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಐ ಡೂ ಇಯರ್ ಬೈ ಕನ್ಫರ್ಮ್ ಅಂತಲ್ಲ ಇದನ್ನು ಟಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಏನಾದರೂ ತಪ್ಪಾಗಿದ್ದರೆ ಎಡಿಟ್ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಎಡಿಟ್ ಆಪ್ಷನ್ ಕೂಡ ಇಲ್ಲಿದೆ ನೋಡಿ. ಇದನ್ನು ಟಿಕ್ ಮಾಡಿಕೊಂಡು ಮತ್ತೊಮ್ಮೆ ನೀವು ಎಡಿಟನ್ನು ಮಾಡಿಕೊಂಡು ಪ್ರಿವ್ಯೂವನ್ನು ಕೊಡಬೇಕಾಗುತ್ತೆ. ಅಲ್ಲಿ ಏನು ತಪ್ಪಿಲ್ಲ. ಸೊ ಹಾಗಾಗಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟ ನಂತರ ನಿಮಗೆ ಇಲ್ಲಿ ಒಂದು OTP ಬರುತ್ತೆ. ಇಲ್ಲಿ ನಿಮ್ಮ ರೆಫರೆನ್ಸ್ ನಂಬರ್ ಕಾಣುತ್ತೆ, ಡೇಟು, ಟೈಮು, ಮತ್ತು ಇಲ್ಲಿ ಬಂದಿರುವಂಥ OTPಯನ್ನು ನಿಮಗೆ ಒನ್ ಟೈಮ್ ಪಾಸ್ವರ್ಡ್ ಇಲ್ಲಿ ಎಂಟರ್ ಮಾಡಿ ಕಾಣ್ತಾ ಇರುವ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಹಾಕ್ಕೊಳ್ಳಿ. ಹಾಕೊಂಡು ಸಬ್ಮಿಟ್ ಅಂತಿದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೊಟ್ಟ ನಂತರ ನೆಕ್ಸ್ಟ್ ಸ್ಟಾಪ್ ಈ ರೀತಿಯಾಗಿ ಬರುತ್ತೆ. ನಿಮಗೆ ಶೈಕ್ಷಣಿಕ ಮಾಹಿತಿ, ಎಜುಕೇಷನ್ ಇನ್ಫಾರ್ಮೇಷನ್ ಇಲ್ಲಿ ಫಿಲ್ ಮಾಡೋದಿರುತ್ತೆ. PUC ಒಂದು ಮಾಹಿತಿಯನ್ನು ಇಲ್ಲಿ ನೀವು ತುಂಬೋದಿರುತ್ತೆ ನೋಡಿ, ಇದ್ದೇ ಇರುತ್ತೆ. ಇಲ್ಲಿ PUC ಅಂತ ತಗೊಳ್ಳಿ. PUC ಸಂಸ್ಥೆ ಬೋರ್ಡು, ಯಾವೊಂದು ಬೋರ್ಡ್ ಇದೆ ನಿಮ್ಮೊಂದು ಮಾರ್ಕ್ಸ್ ಕಾರ್ಡಲ್ಲಿ ಕೊಟ್ಟಿರ್ತಾರೆ ಅದನ್ನು ಬೋರ್ಡನ್ನು ಇಲ್ಲಿ ಹಾಕ್ಕೊಳ್ಳಿ. ಹಾಕೊಂಡು ನೋಂದಣಿ ಸಂಖ್ಯೆ, ರೂಲ್ ನಂಬರ್ ಇಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡು ತೇರ್ಗಡೆ ಆದ ವರ್ಷ ಅಂತ ಕೇಳ್ತಾ ಇದೆ. ತೇರ್ಗಡೆ ಆದ ವರ್ಷ ಪಾಸ್ ಆಗಿರುವಂಥ ಇಯರ್ ಕೇಳ್ತಾ ಇದೆ, ಯಾವ ಒಂದು ಇಯರ್ಗೆ ಪಾಸ್ ಆಗಿದ್ದಾರೆ ಅಂತ ಆ ಒಂದು ಇಯರನ್ನು ಹಾಕ್ಕೊಳ್ಳಿ. ಗರಿಷ್ಠ ಅಂಕಗಳು 600 ಇರ್ತವೆ. PUCನಲ್ಲಿ 600 ಅಂಕ ಹಾಕ್ಕೊಳ್ಳಿ. ಪಡೆದ ಅಂಕಗಳು ಎಷ್ಟು ಪಡ್ಕೊಂಡಿದ್ದೀರ ಆ ಅಂಕ ಹಾಕ್ಕೊಳ್ಳಿ. ಹಾಕ್ಕೊಂಡ್ರೆ ಆಟೋಮೆಟಿಕ್ಸ್ ಇಲ್ಲಿ ನಿಮಗೆ ಪರ್ಸೆಂಟೇಜ್ ಶೋ ಆಗುತ್ತೆ. ಇಲ್ಲಿ ಯಾಡ್ ಅಂತ ಒಂದು ಆಪ್ಷನ್ ಇದೆ, ಇದನ್ನು ಯಾಡ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಮೇಲ್ಗಡೆ ಏನು ಡಾಟಾ ತುಂಬಿರ್ತಿರಲ್ಲ ಆ ಒಂದು ಆಪ್ಷನ್ ಎಲ್ಲ ಡಾಟಾ ಎಂಟ್ರಿ ಕೆಳಗಡೆ ನಿಮಗೆ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಅಂದರೆ ನಿಮಗೆ ಡಾಟಾ ಆ್ಯಡ್ ಆಗುತ್ತೆ ನೋಡಿ. PUC ಡೀಟೇಲ್ಸನ್ನು ಆ್ಯಡನ್ನು ಮಾಡಿದ್ದೀವಿ. ಈ ರೀತಿಯಾಗಿ ಆ್ಯಡ್ ಮಾಡಿದಾಗ ನಿಮಗೆ ಇಲ್ಲಿ ಕೆಳಗಡೆ ಶೋ ಆಗ್ತಾ ಇದೆ ನೋಡಿ.
ಈ ರೀತಿಯಾಗಿ ನಿಮಗೆ ಆ್ಯಡ್ ಆಗಿರುತ್ತೆ. PUC ಮುಗಿದಿಲ್ಲ, ನಿಮ್ಮದು ಡಿಪ್ಲೊಮಾ ಮುಗಿದಿದೆ, ಸಮಾನಾಂತರ ಇಕ್ವಲೆಂಟ್ದು ಪ್ರಸ್ತಮಾನ ವಿದ್ಯಾರ್ಥಿ ಮುಗಿದಿದೆ ಅಂದರೆ ಅವರು ಇದನ್ನು ನೀವು ಹಾಕೋಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ PUC ಇದ್ದವರಿಗೆ PUC ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮದು ಡಿಪ್ಲೊಮಾ ಮುಗಿದವರಿಗೆ ಡಿಪ್ಲೊಮಾ ಕೂಡ ಇಲ್ಲಿ ಅವಕಾಶನ ಕೊಟ್ಟು ನೋಡಿ, ಡಿಪ್ಲೊಮಾ ತೋರಿಸ್ತಾ ಇದೆ. ಡಿಪ್ಲೊಮಾ ಮುಗಿದವರು ನೀವು ಡಿಪ್ಲೊಮದು ಹಾಕೋಬೋದು ನೋಡಿ. ಈಕ್ವಲೆಂಟ್ ಕೋರ್ಸು, ಕಮರ್ಷಿಯಲ್ ಪ್ರಾಕ್ಟೀಸ್ ಈ ರೀತಿಯಾಗಿ ಬರುತ್ತೆ. ಇದನ್ನು ನೀವು ಇಲ್ಲಿ ನಿಮ್ಮ ವಿಶ್ವವಿದ್ಯಾಲಯ ನೋಂದಣಿ ಸಂಖ್ಯೆ, ಸೆಮಿಸ್ಟರು ಅಥವಾ ಇಯರ್ದ ಅಥವಾ ನಿಮ್ಮ ವಿದ್ಯಾರ್ಥಿ ಅಂಕಗಳನ್ನು ಗ್ರೇಡ್ ಪಾಯಿಂಟ್ಗಳಲ್ಲಿ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಗ್ರೇಡ್ ಪಾಯಿಂಟ್ ಆಗಿದ್ದರೆ ಯಾವುದು ಅಂತ ತಗೊಳ್ಳಿ. ತೇರ್ಗಡೆ ಆದ ಸೆಮಿಸ್ಟರ್, ವರ್ಷ, ಇಲ್ಲಿ ನಿಮಗೆ ವರ್ಷ, ಇಯರ್ ಮತ್ತು ಮಂತ್ ಕೊಟ್ಟಿದ್ದಾರೆ. ಇಲ್ಲಿ ಗರಿಷ್ಠ ಅಂಕಗಳು, ಪಡೆದಿರುವ ಅಂಕಗಳು, ಶೇಕಡಾವಾರು ಪರ್ಸೆಂಟೇಜು ಆ್ಯಡ್ ಅಂತ ಕೊಟ್ಟರೆ ನಿಮಗೆ ಈ ಒಂದು ಡಿಪ್ಲೊಮಾ ಕೋರ್ಸ್ದು ನಿಮಗೆ ಡಾಟಾ ಆ್ಯಡ್ ಆಗುತ್ತೆ. ಅದಂತರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಸೂಚನೆ ಕೊಟ್ಟಿದೆ. ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ನಲ್ಲಿ ಪಡೆದ ಅಂಕಗಳು ಸೆಮಿಸ್ಟರ್ ಮತ್ತು ವರ್ಷವಾರು ಕಡ್ಡಾಯವಾಗಿ ನಮೂದಿಸಬೇಕಂತ ಕೊಟ್ಟಿದ್ದಾರೆ. ನೀವೇನಾದರೂ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ನಲ್ಲಿ ಪಡೆದ ಅಂಕಗಳು ಸೆಮಿಸ್ಟರ್ ಅಥವಾ ವರ್ಷವಾರು ಕಡ್ಡಾಯ ನಮೂದಿಸಲೇಬೇಕಂತ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ನಮೂದಿಸಿದ ಮಾತ್ರ ನಿಮಗೆ ಇಲ್ಲಿ ಶೋ ಆಗುತ್ತೆ. ಅನಂತರ ಇಲ್ಲಿ ಎಲ್ಲನೂ ಕರೆಕ್ಟಾಗಿದ್ದರೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ಇವಾಗ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡುವ ಆಪ್ಷನ್ಗೆ ಬಂದಿದೆ. ಇಲ್ಲಿ ನಿಮ್ಮ ಒಂದು JPG ಫಾರ್ಮ್ಯಾಟಲ್ಲಿ ಫೋಟೋ ಮತ್ತು ಸಿಗ್ನೇಚರನ್ನು ಸ್ಕ್ಯಾನ್ ಮಾಡಿಕೊಂಡಿರಬೇಕು. ನಿಮ್ಮ ಹತ್ರ ಸ್ಕ್ಯಾನರ್ ಇಲ್ಲ ಅಂದರೆ ಫೋನಲ್ಲೇ ಫೋಟೋ ಕ್ಲಿಕ್ ಮಾಡ್ಕೊಂಡು ಅದನ್ನು ಕ್ರ್ಯಾಪ್ ಮಾಡ್ಕೊಳ್ಳಿ. ಕ್ರ್ಯಾಪ್ ಮಾಡ್ಕೊಂಡಾಗ ನಿಮಗೆ ಈ ಸೈಜಲ್ಲಿ ಬರಬೇಕು. ಹೈಟು 5 ಸೆಂಟಿಮೀಟರ್ ಇರಬೇಕು. ಇಲ್ಲಿ ಕೊಟ್ಟಿರೋಡಿ 5 ಸೆಂಟಿಮೀಟರ್ ಮೇಲ್ಗಡೆ ಹಿಂಗೆ ಇರಬೇಕು. 3.6 ಸೆಂಟಿಮೀಟರ್ ತೆಳಗಿರಬೇಕು. ಅಂದರೆ ಕೆಳಗಡೆ ಅಡಲು ಕಮ್ಮಿ ಇರಬೇಕು, ಹೈಟ್ ಜಾಸ್ತಿ ಇರಬೇಕು. ಈ ರೀತಿಯಾಗಿರುವಂಥ ಫೋಟೋನ ಕ್ರ್ಯಾಪ್ ಮಾಡ್ಕೊಳ್ಳಿ. ಕ್ರ್ಯಾಪ್ ಮಾಡಿಕೊಂಡು 50 KB ಒಳಗಡೆ ಇರುವಂತೆ ಸ್ಕ್ಯಾನನ್ನು ಮಾಡ್ಕೋಬೇಕು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. KB ಬಂದು 25 KBಯಿಂದ 50 KB ಗಾತ್ರದಲ್ಲಿ ಭಾವಚಿತ್ರವಿರಲಿ ಅಂತ ಕೊಟ್ಟಿದ್ದಾರೆ. ನಿಮ್ಮ ಫೋಟೋ ಏನಿದೆಯಲ್ಲ 25 KBಯಿಂದ 50 KB ಒಳಗಡೆ ಇರುವಂತೆ ನೋಡ್ಕೋಬೇಕು. ಜಾಸ್ತಿ ಆಗಿದ್ರೆ ಅದು ಅಪ್ಲೋಡ್ ಆಗೋದಿಲ್ಲ. ಹಾಗಾಗಿ ಸಿಗ್ನೇಚರ್ ಕೂಡ ಅಷ್ಟೇ JPG ಫಾರ್ಮೆಟಲ್ಲಿ ನೋಡ್ಕೋಬೇಕು. ಇಲ್ಲಿ 7.5 ಸೆಂಟಿಮೀಟರ್ ಉದ್ದ ಇರಬೇಕು, ಅಗಲ ಇರಬೇಕು. ಹಿಂಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಇರಬೇಕು ಈ ಸ್ಟ್ರಕ್ಚರ್ ಅಂತ. ಈ ರೀತಿ 7.5 ಸೆಂಟಿಮೀಟರ್ ಅಗಲ ಇರಬೇಕು. ಹಿಂಗೆ ಹೈಟ್ ಏನಿದೆಯಲ್ಲ 2.5 ಸೆಂಟಿಮೀಟರ್ ಹೈಟ್ ಇರಬೇಕು. ಹೈಟ್ ಕಡಿಮೆ ಇರಬೇಕು, ಉದ್ದ ಜಾಸ್ತಿ ಈ ರೀತಿಯಾಗಿ ಇರುವಂತೆ ನೋಡ್ಕೋಬೇಕು. ಇದನ್ನು ಕೂಡ ಅಷ್ಟೇ 10 KBಯಿಂದ 25 KB ಒಳಗಡೆ ಮಾಡ್ಕೊಂಡಿರ್ಬೇಕು. ಗಾತ್ರ ಅಂತ ಕೊಟ್ಟಿದ್ದಾರೆ. 10 KBಯಿಂದ 25 KB ಒಳಗಡೆ JPG ಫಾರ್ಮೆಟಲ್ಲಿ ಮಾಡ್ಕೊಳ್ಳಿ. ಮೊಬೈಲಲ್ಲಿ ಫೋಟೋ ತಗೊಂಡು ಗೂಗಲ್ಗೆ ಹೋಗಿ JPG ಫಾರ್ಮೇಟು 10 to 25 KB ಅಂತ ಸರ್ಚ್ ಮಾಡಿ ಅಲ್ಲಿ ನಿಮಗೆ ಆ ಫೋಟೋ ಅಪ್ಲೋಡ್ ಮಾಡಿದರೆ ನಿಮಗೆ ಮಾಡಿ ಕೊಡುತ್ತೆ ಗೂಗಲಲ್ಲಿ. ನೋಡಿ ಈ ರೀತಿಯಾಗಿ ಫೋಟೋಗಳನ್ನು ಅಪ್ಲೋಡ್ ಮಾಡಬಾರ್ದು. ಅವರು ಇಂಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ. ಕ್ರಾಸ್ ಆಗಿರೋದು, ಚಸ್ಮಾ ಹಾಕ್ಕೊಂಡಿರೋದು, ಬುರ್ಕ ಹಾಕ್ಕೊಂಡಿರೋದು, ಸ್ಪೆಕ್ಟ್ ಈ ಥರ ಹಾಕ್ಕೊಂಡಿರೋದು, ಇದು ನೋಡಿ ಬುರ್ಕ ಮಾಡ್ಕೊಂಡು ಟೆಪಿಗೆ ಹಾಕ್ಕೊಂಡಿರೋದು, ನೋಡಿ ಪೂರ ಕ್ಲೋಸಪ್ ಆಗಿ ಬಂದಿರುವಂಥದ್ದು, ಇಂದು ಬ್ಯಾಕ್ಗ್ರೌಂಡಲ್ಲಿ ಗಿಡ ಮತ್ತು ಏನಾದರೂ ಕಾಣ್ತಾ ಇರುವಂಥದ್ದು, ಇಲ್ಲಿ ಮುಖದ ಮೇಲೆ ಕಣ್ಣಿನ ಮೇಲೆ ಕೂದಲು ಹಾಕ್ಕೊಂಡಿರೋದು, ಬ್ಲರ್ ಆಗಿರುವಂಥದ್ದು, ನಿಮ್ಮ ಫೋಟೋ ಕೆಳಗಡೆ ತಲೆ ಮೇಲ್ಗಡೆ ಕೂದಲು ಕಟ್ಟಾಗಿರ್ಬೋದು, ಫೋಟೋ ಕೆಳಗಡೆ ಸಿಗ್ನೇಚರ್ ಮಾಡಿರುವುದಾಗಿದ್ದು ನೋಡಿ ಅರ್ಧ ಕಟ್ಟಾಗಿದೆ, ಬುಡಕ್ಕೆ ಸಿಗ್ನೇಚರ್ ಬಂದಿದೆ. ಇಲ್ಲ ನಿಮ್ಮ ಫೋಟೋ ಮೇಲ್ಗಡೆ ಸಿಗ್ನೇಚರ್ ಇರುವಂಥದ್ದು ಅಥವಾ ಈ ರೀತಿಯ ಚಿಕ್ಕದು ಫೋಟೋ ಅಪ್ಲೋಡ್ ಮಾಡೋದು, ಈ ರೀತಿಯಾಗಿ ನೀವು ಮಾಡೋದ್ರಿಂದ ಇಂಥವನ್ನ ನಡೆಯೋದಿಲ್ಲ. ಈ ರೀತಿಯಾಗಿ ರಿಜೆಕ್ಟನ್ನು ಮಾಡ್ತೀವಿ ಅಂತ ಅಲೋಡ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿರುವುದನ್ನು ಮಾಡೋಕ್ಕೆ ಹೋಗಬೇಡಿ. ಸ್ಪಷ್ಟವಾಗಿ ಕಾಣಬೇಕು ನಿಮ್ಮ ಒಂದು ಫೋಟೋನೆಲ್ಲ. ಬ್ಯಾಕ್ಗ್ರೌಂಡ್ ಇಲ್ಲಿದೆ ನೋಡಿ, ಬ್ಯಾಕ್ಗ್ರೌಂಡ್ ವೈಟ್ ಆಗಿರಬೇಕು. ಸ್ಪಷ್ಟವಾಗಿ ಈ ರೀತಿಯಾಗಿ ಇಷ್ಟು ಬರಬೇಕು. ಕೈಯೆಲ್ಲ ಕಾಣಬಾರ್ದು. ಪಾಸ್ಪೋರ್ಟ್ ಸೈಜ್ ಫೋಟೋದಲ್ಲಿ ನಮ್ಮ ಕೈಗಳನ್ನು ಕಾಣಿಸ್ಬಾರ್ದು. ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕರೆಕ್ಟಾಗಿ ನಿಮ್ಮ ಫೋಟೋ ಮಾಡಿಕೊಂಡು ಕ್ರ್ಯಾಪ್ ಮಾಡ್ಕೊಳ್ಳಿ. ಗೂಗಲಲ್ಲಿ ನೀವು ಪಾಸ್ಪೋರ್ಟ್ ಸೈಜ್ ಅಂತ ಮಾಡಿಕೊಂಡ್ರೆ ಸಾಕು, ಮಾಡಿಕೊಡುತ್ತೆ. ಫೋಟೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ನಾನು. ಎರಡು ಕೂಡ ಸ್ಕ್ಯಾನ್ ಮಾಡ್ಕೊಂಡಿದ್ದೀನಿ. ಚೂಸ್ ಫೈಲ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಫೋಟೋ ನಿಮಗೆ ಅಪ್ಲೋಡ್ ಆಗುತ್ತೆ. ಅದೇ ರೀತಿಯಾಗಿ ಕೂಡ ಸಿಗ್ನೇಚರ್ ಅಷ್ಟೇ ಚೂಸ್ ಮಾಡಿಕೊಂಡು ಅಪ್ಲೋಡ್ ಅಂತ ಕೊಟ್ಟರೆ ನಿಮಗೆ ಈ ಒಂದು ಸಿಗ್ನೇಚರ್ ಕೂಡ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಆಪ್ಷನ್ಗೆ ಬಂದಿದೆ ನೋಡಿ. ಸಿಗ್ನೇಚರ್ ಫೋಟೋ ಮಾಡಿದ ನಂತರ ಇವಾಗ ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ಬಂದಿದೆ. ಇಲ್ಲಿ ನಿಮ್ಮ ಒಂದು ಕ್ಯಾಂಡಿಡೇಟ್ ನೇಮು, ಇನ್ನೊಂದು ರೆಫರೆನ್ಸ್ ನಂಬರು ಎಲ್ಲ ಬಂದಿದೆ. ಕೆಳಗಡೆ ನಿಮ್ಮ ಒಂದು ಕ್ಯಾಸ್ಟು 371J ಮತ್ತು ನಿಮ್ಮ ಒಂದು PUC ಮಾರ್ಕ್ಸ್ ಕಾರ್ಡು ಎಲ್ಲ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು ನೋಡಿ. ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಹ್ಯಾಸ್ ಅಪ್ಲೋಡ್ ಇನ್ PDF ಫಾರ್ಮೆಟ್ ಅಂತ ಕೊಟ್ಟಿದ್ದಾರೆ. PDF ಫಾರ್ಮೆಟಲ್ಲಿ ಮಾತ್ರ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಇರುತ್ತೆ, JPGನಲ್ಲಿ ಇರೋದಿಲ್ಲ. ಇಲ್ಲಿ ಮೊದಲಿಗೆ ನಿಮ್ಮ ಒಂದು PUC ಮಾರ್ಕ್ಸ್ ಕಾರ್ಡನ್ನು PDF ಸ್ಕ್ಯಾನ್ ಮಾಡಿಟ್ಕೊಂಡಿರಿ. ಚೂಸ್ ಫೈಲ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫೈಲ್ ಸೆಲೆಕ್ಟ್ ಮಾಡಿಕೊಂಡು ಆ ನಂತರ ಅಪ್ಲೋಡ್ ಅಂತ ಕ್ಲಿಕ್ ಮಾಡಬೇಕು.
ಇದು 500 KB ಒಳಗಡೆ ಇರಬೇಕಾಗುತ್ತೆ PDF ಫೈಲು. ಅಪ್ಲೋಡ್ ಅಂತ ಕೊಟ್ಟರೆ ನಿಮಗೆ ಈ ಒಂದು ಬಾಕ್ಸಲ್ಲಿ ನಿಮಗೆ ಈ ಒಂದು PDF ಫೈಲ್ ನಿಮಗೆ ಶೋ ಆಗುತ್ತೆ, ಅಪ್ಲೋಡ್ ಆಗಿರೋ ಬಗ್ಗೆ ಕಾಣಿಸುತ್ತೆ. ಎಲ್ಲವೂ ಕೂಡ ಅಷ್ಟೇ 500 KBಯಲ್ಲಿರುವಂತೆ ನೋಡಿಕೊಂಡು ಅಪ್ಲೋಡ್ ಮಾಡಬೇಕು. ಅದಾದ ನಂತರ ಇಲ್ಲಿ ಜೂನಿಯರ್ ಗ್ರೇಡ್ ಇಂಗ್ಲೀಷ್ ಟೈಪಿಂಗ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ನೀವು ಬೆರಳಚ್ಚುದು ಏನಿದೆಯಲ್ಲ ಸರ್ಟಿಫಿಕೇಟ್, ನಿಮಗೆ ಟೈಪಿಂಗ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಇದನ್ನು ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ. ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು. ಚೂಸ್ ಫೈಲ್ ಅಂತ ತೊಗೊಂಡು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಜೂನಿಯರ್ ಗ್ರೇಡ್ ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನು ಕೂಡ ಹೊಂದಿರಬೇಕಾಗುತ್ತೆ. ಇಂಗ್ಲೀಷ್ ಟೈಪಿಂಗು ಮತ್ತು ಕನ್ನಡ ಟೈಪಿಂಗ್ ಇರುವಂಥ ಬೆರಳಚ್ಚುಗಾರ ಟೈಪಿಂಗ್ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟನ್ನು ಕೂಡ ಇಲ್ಲಿ ಚೂಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ. ಎರಡು ಸೆಟ್ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಕೂಡ ಅಪ್ಲೋಡ್ ಮಾಡಬೇಕು. ಅದಾದ ನಂತರ ನಿಮಗೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾ ಇದೆ. ಜಾತಿ ಪ್ರಮಾಣಪತ್ರ, ಕ್ಯಾಸ್ಟ್ ಇನ್ಕಮ್ ಎರಡು ಒಂದರಲ್ಲೇ PDF ಅನ್ನು ಮಾಡ್ಕೋಬೇಕು. SC ST ಆಗಿದ್ದರೆ ಎರಡು ಬರ್ತವೆ, ಕ್ಯಾಟಗರಿಯನ್ನು ಕೂಡ ಎರಡು ಬರ್ತವೆ ಸರ್ಟಿಫಿಕೇಟು. ಅವೆರಡು ಕೂಡ PDF ಅಲ್ಲಿ ಮಾಡ್ಕೊಳ್ಳಿ. 500 KB ಒಳಗಡೆ ಫೈಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೋಡ್ ಆಗುತ್ತೆ. ಅದೇ ರೀತಿ 371J ಇದೆ. 371J ಕೂಡ ನೀವು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕೂಡ ಅಪ್ಲೋಡ್ ಆಗುತ್ತೆ. ಅದಾದ ನಂತರ ಇಲ್ಲಿ ನಿಮಗೆ ಡಿಕ್ಲೇರ್ ದಟ್ ಅಂತಿದೆ, ಇದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಇಲ್ಲಿ ಪ್ರಿವ್ಯೂ ಅಂತಿದೆ ನೋಡಿ, ಈ ಒಂದು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟೊತ್ತು ಏನು ಮಾಡಿದ್ದೀರಾ ಫಿಲ್ಅಪ್ಪು ಮತ್ತು ಅಪ್ಲೋಡ್ ಮಾಡಿರೋ ಬಗ್ಗೆ ಒಂದು ಪ್ರಿವ್ಯೂ ಬರುತ್ತೆ ನಿಮಗೆ, ಆ ಒಂದು ಪ್ರಿವ್ಯೂವನ್ನು ನೋಡ್ಕೊಳ್ಳಿ. ಸೊ ಮೇಲಿಂದ ಕೆಳಗಡೆ ಒಂದು ಸಲ ನೀವು ನೋಡ್ಕೊಂಬಿಡಿ. ಲಾಸ್ಟ್ ಫೈನಲ್ ಸಬ್ಮಿಟ್ ಮಾಡೋದಿರುತ್ತೆ. ನಿಮ್ಮ ಒಂದು ಹೆಸರು, ಫೋಟೋ, ಸಿಗ್ನೇಚರು, ಡೀಟೇಲ್ಸ್ ಎಲ್ಲನೂ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ನೋಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಿರೋದು ಕೂಡ ಕರೆಕ್ಟಾಗಿ ಮಾಡಿದ್ವಿ ಅಂತ ನೋಡ್ಕೊಳ್ಳಿ. ಇಲ್ಲಿ ವ್ಯೂ ಕೂಡ ಮಾಡ್ಕೋಕೆ ಅವಕಾಶನ ಕೂಡ ಕೊಟ್ಟಿದ್ದಾರೆ. ವ್ಯೂ PDF ಅಂತ ಒಂದು ಆಪ್ಷನ್ ಇದೆ. ನಿಮಗೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಏನೇನು ಅಪ್ಲೋಡ್ ಮಾಡಿದ್ದೀವಿ ಅಂತ, ಸರಿಯಾಗಿ ಮಾಡಿದ್ದೀವ ಇಲ್ಲ ಅಂತ ಇಲ್ಲಿ ನೋಡ್ಕೋಬೋದು. ನೋಡಿಕೊಂಡು ಇಯರ್ ಬೈ ಡಿಕ್ಲೇರ್ ದಟ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ನೀವು ಕ್ಲಿಕ್ ಮಾಡಿ ಟಿಕ್ ಮಾಡಿಕೊಂಡು ಫೈನಲ್ ಸಬ್ಮಿಟ್ ಅಂತಿದೆ ನೋಡಿ, ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಫರ್ದರ್ ಮಾಡಿಫಿಕೇಷನ್ ಚೇಂಜಸ್ ಆರ್ ನಾಟ್ ಅಲೌಡ್, ಡು ಯು ವಾಂಟ್ ಕಂಟಿನ್ಯೂ ಅಂತಿದೆ. ಯಾವುದೇ ಥರ ಕರೆಕ್ಷನ್ ಮಾಡ್ಕೋದಲ್ಲಿ, ತಿದ್ದುಪಡಿ ಮಾಡ್ಕೋದಲ್ಲಿ ಅವಕಾಶ ಇರುವುದಿಲ್ಲ, ಕಂಟಿನ್ಯೂ ಮಾಡ್ತೀರಾ ಅಂತ ಕೇಳುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ನೋಡಿ ನಾನು ಸಬ್ಮಿಟ್ ಕೊಟ್ಟಿದ್ದೀನಿ, ಸಬ್ಮಿಟ್ ಆಗ್ತಾ ಇಲ್ಲ. ಯಾಕಂದರೆ ಒಂದು ಸ್ಟೆಪ್ಪನ್ನು ನಾನು ಬಿಟ್ಟು ಬಂದಿದ್ದೆ, ನಾನು ಅಂದರೆ ಕಂಪ್ಲೀಟ್ ಮಾಡಿಲ್ಲ. ಸೊ ಅದನ್ನು ಕಂಪ್ಲೀಟ್ ಮಾಡಿ ಅಂತ ಬರ್ತಾ ಇದೆ. ರಿಕ್ವೈರ್ಡ್ ಫೀಲ್ಡ್ಸ್ ಅಂತ ಬರ್ತಾ ಇದೆ ನೋಡಿ. ಏನು ಬಿಟ್ಟಿದ್ದೀನಪ್ಪ ಅಂದರೆ ಜೂನಿಯರ್ ಗ್ರೇಡ್ ಇಂಗ್ಲೀಷ್ ಟೈಪಿಂಗ್ ಮಾರ್ಕ್ಸ್ ನಾಟ್ ಫರ್ನಿಷಡು ಮತ್ತು ಜೂನಿಯರ್ ಗ್ರೇಡ್ ಕನ್ನಡ ಟೈಪಿಂಗ್ ಮಾರ್ಕ್ಸ್ ನಾಟ್ ಫರ್ನಿಷಡ್ ಅಂತ ಬಂದಿದೆ. ಸೊ ನಾನು ಇದು ಟೈಪಿಂಗ್ದು ಸರ್ಟಿಫಿಕೇಟ್ ಇರುತ್ತೆ, ಆ ಸರ್ಟಿಫಿಕೇಟ್ ಮಾರ್ಕ್ಸನ್ನು ನಾನು ಹಾಕಬೇಕಾಗಿತ್ತು, ಹಾಕಿಲ್ಲ. ಅದನ್ನು ಆ್ಯಡ್ ಮಾಡಬೇಕಾಗಿತ್ತು ಡೀಟೇಲ್ಸು, ಆ್ಯಡ್ ಮಾಡಿಲ್ಲ. ಅದನ್ನು ಇವಾಗ ಆ್ಯಡ್ ಮಾಡಿ ತೋರಿಸ್ತೀನಿ, ನೀವು ಕೂಡ ನೋಡ್ಕೊಳ್ಳಿ ಆ್ಯಡ್ ಯಾವ ರೀತಿ ಮಾಡ್ತೀನಿ ಅಂತ. ಸೊ ನಮಗಿಲ್ಲಿ ಫಸ್ಟ್ ಮೊದಲಿಗೆ ಬರಬೇಕು. ಇಲ್ಲಿ ನಿಮಗೆ PUC ಡಾಟಾ ಎಂಟ್ರಿ ಮಾಡಿದ ನಂತರ ನಿಮಗೆ ಇಲ್ಲಿ ಜೂನಿಯರ್ ಇಂಗ್ಲೀಷ್ ಟೈಪಿಂಗ್ ಅಂತಿದೆ ನೋಡಿ, ಜೂನಿಯರ್ ಗ್ರೇಡ್ ಇಂಗ್ಲೀಷ್ ಟೈಪಿಂಗು, ಇದನ್ನು ಸೆಲೆಕ್ಟ್ ಮಾಡ್ಕೋ. PUC ಆ್ಯಡ್ ಮಾಡಿದ ನಂತರ ಕಂಪಲ್ಸರಿಯಾಗಿ ಜೂನಿಯರ್ ಗ್ರೇಡ್ ಇಂಗ್ಲೀಷ್ ಟೈಪಿಂಗು, ಕನ್ನಡ ಟೈಪಿಂಗ್ ಎರಡು ಕೂಡ ಸೆಲೆಕ್ಟ್ ಮಾಡಿ ಎರಡು ಕೂಡ ಮಾರ್ಕ್ಸನ್ನು ಹಾಕಬೇಕಾಗುತ್ತೆ. ಸೊ ಇದನ್ನು ಫಸ್ಟ್ ಒಂದು ಇಂಗ್ಲೀಷ್ ತೊಗೊತಿದ್ದೀನಿ, ಇಂಗ್ಲೀಷ್ ಆದ ನಂತರ ಕನ್ನಡ ಟೈಪ್ ಮಾಡೋಣ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಬೆರಳಚ್ಚು ಇಂಗ್ಲೀಷ್ ಟೈಪಿಂಗ್ ಏನಿರುತ್ತಲ್ಲ ಸರ್ಟಿಫಿಕೇಟು, ಆ ಒಂದು ಫಸ್ಟ್ನೇದ್ದು ಇಲ್ಲಿ ನಿಮ್ಮೊಂದು ಬೋರ್ಡ್ ಹೆಸರು ಹಾಕಬೇಕು. ನೀವು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಆ ಒಂದು ಸರ್ಟಿಫಿಕೇಟ್ ಬೋರ್ಡ್ ನೇಮ್ ಹಾಕ್ಕೊಳ್ಳಿ. ನಾನು ಎಕ್ಸಾಂಪಲ್ ಹಾಕಿದ್ದೀನಿ ಅಷ್ಟೇ. ಆದ ನಂತರ ಇಲ್ಲಿ ರೂಲ್ ನಂಬರು, ಆ ಒಂದು ಸರ್ಟಿಫಿಕೇಟ್ ನಂಬರ್ ಇರುತ್ತೆ. ಆನಂತರ ಇಲ್ಲಿ ತೆರಡಾದ ವರ್ಷ, ಯಾವ ವರ್ಷ ಪಾಸಾಗಿದೆ ಆ ವರ್ಷದ್ದು ಇಯರು, ಎಷ್ಟು ಅಂಕ ಇರ್ತವೆ ಈ ಒಂದು ಇಂಗ್ಲೀಷ್ ಟೈಪಿಂಗ್ ಬೆರಳಚ್ಚು ಸರ್ಟಿಫಿಕೇಟ್ನಲ್ಲಿ, ಟೋಟಲ್ ಮಾರ್ಕ್ಸು, ಪಡೆದಿರುವಂಥ ಅಂಕ ಇಲ್ಲಿ ಆ್ಯಡ್ ಅಂತಿದೆ ನೋಡಿ. ಒಂದು ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಡಾಟಾ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಜೂನಿಯರ್ ಕನ್ನಡ ಟೈಪಿಂಗು ಅದನ್ನು ಕೂಡ ಹಾಕ್ಕೊಂಡು ಆ ಬೋರ್ಡ್ ನೇಮು, ರೂಲ್ ನಂಬರು, ಪಾಸಾಗಿರೋ ವರ್ಷ, ಮ್ಯಾಕ್ಸಿಮಮ್ ಮಾರ್ಕ್ಸು, ಪಡೆದಿರುವ ಅಂಕ ಎಲ್ಲನೂ ಕೂಡ ಹಾಕ್ಕೊಳ್ಳಿ. ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಅಂತ ಟೈಪ್ ಮಾಡಿ ಆ್ಯಡ್ ಅಂತ ಕೊಟ್ಟಾಗ ನಿಮಗೆ ಕೆಳಗಡೆ ಬರಬೇಕು ನೋಡಿ, ಇಲ್ಲಿ ಬಂದಿದೆ. ಒಟ್ಟು 3 ಬಂದಿದೆ. PUCದು ಆ್ಯಡ್ ಆಗಿದೆ, ಇಂಗ್ಲೀಷ್ ಟೈಪಿಂಗು ಕನ್ನಡ ಟೈಪಿಂಗ್ ಸರ್ಟಿಫಿಕೇಟ್ದು ಕೂಡ ಮಾರ್ಕ್ಸ್ ಎಲ್ಲ ಇಲ್ಲಿ ಹಾಕಿದೆ ಬಂದಿದೆ. ಸೊ ಈ ರೀತಿಯಾಗಿ ನಿಮಗೆ ಆ್ಯಡ್ ಮಾಡ್ತಾ 3 ಕೂಡ ಆ್ಯಡ್ ಆಗಿರಬೇಕು. ಡಿಪ್ಲೊಮಾ ಇದ್ದವರು ಡಿಪ್ಲೊಮಾ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇವೆರಡು ಕೂಡ ನಾನು ಬಿಟ್ಟಿದ್ದೆ ರಿಕ್ವೈರ್ಡ್ ಫೀಲ್ಡ್ಸ್ ಅಂತ, ಅದನ್ನು ನಾನು ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕೊಡ್ತಾ ಇದ್ದೀನಿ ನೋಡಿ. ಫೋಟೋಗೆ ಬಂದಿದೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕೊಡ್ತಾ ಇದ್ದೀನಿ. ನೋಡಿ ಲಾಸ್ಟಲ್ಲಿ ಫೈನಲ್ ಸಬ್ಮಿಟಿಗೆ ಬಂದಿದ್ದೀನಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ ಅಂತ ಕ್ಲಿಕ್ ಮಾಡಿ ಫೈನಲ್ ಆಗಿ ಸಬ್ಮಿಟನ್ನು ಮಾಡಿದ್ದೀನಿ. ಸಬ್ಮಿಟ್ ಮಾಡಿದ ನಂತರ ನಿಮಗೆ
ಈ ರೀತಿ ಲಾಸ್ಟಲ್ಲಿ ಪ್ರಿಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಈ ಒಂದು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ನಿಮಗೆ ಒಂದು PDF ಓಪನ್, ಆ ಒಂದು PDF ಅನ್ನು ನೀವು ಸೇವ್ ಮಾಡ್ಕೊಳ್ಳಿ ಅಥವಾ ಒಂದು ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಳ್ಳಿ. ಮೊಬೈಲಲ್ಲಿ ಅಪ್ಲೈ ಮಾಡ್ತಾ ಇದ್ದರೆ, ನೀವು ಕಂಪ್ಯೂಟರ್ ನಿಮ್ಮ ಹತ್ರ ಪ್ರಿಂಟರ್ ಇದ್ದರೆ ನೀವು ಒಂದು PDF ಅನ್ನು ಪ್ರಿಂಟನ್ನು ಮಾಡ್ಕೊಳ್ಳಿ. ಒಂದು PDFs ಕೂಡ ಸೇವ್ ಮಾಡಿ ಇಟ್ಕೊಂಡಿರಿ. ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡಿದ ನಂತರ ನಿಮಗೆ ಸಕ್ಸಸ್ಫುಲ್ಲಾಗಿ ನಿಮಗೆ ಈ ರೀತಿಯಾಗಿ ಒಂದು ಮೆಸೇಜ್ ಬರುತ್ತೆ. ಡಿಯರ್ ಸರ್ ಆರ್ ಮೇಡಮ್, ಕಂಗ್ರ್ಯಾಚುಲೇಷನ್ಸ್ ಯುವರ್ ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್, ಆನ್ಲೈನ್ ರಿಕ್ರೂಟ್ಮೆಂಟ್, ಎನ್ಶ್ಯೂರ್ ಯು ಹ್ಯಾವ್ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಒಂದು ನಿಮಗೆ ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ ಮಾಡಿದ ನಂತರ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಕೆಲವು ಸಲ ಸರ್ವರ್ ಬಿಜಿ ಇರೋ ಕಾರಣ ಬಂದಿರೋದಲ್ಲ, ಲೇಟಾಗಿ ಬರುತ್ತೆ, ವೇಟ್ ಮಾಡ್ಕೊಳ್ಳಿ. ಆ ಒಂದು PDF ಅನ್ನು ನೀವು ತೆಗೆದಿಟ್ಕೊಳ್ಳಿ. ಸೊ ಪ್ರಿಂಟ್ ತಗೊಂಡ ನಂತರ ಮತ್ತೆ ಇಲ್ಲಿ ಹೋಮ್ ಪೇಜ್ ಅಂತ ಇರುತ್ತೆ, ಹೋಮ್ ಪೇಜಿಗೆ ಬನ್ನಿ. ನೋಡಿ ಹೋಮ್ ಪೇಜ್ ಇದೆ. ಇಲ್ಲಿ SC ST ಬಿಟ್ಟು 2A 2B 3A 3B ಅವರು ಪೇಮೆಂಟ್ ಮಾಡೋದಿರುತ್ತೆ. ಸೊ ಇಲ್ಲಿ ಹೋಮ್ ಪೇಜಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಹೋಮ್ ಪೇಜಿಗೆ ಕ್ಲಿಕ್ ಮಾಡಿಕೊಂಡ್ರೆ ಫಸ್ಟ್ಲಿದು ಬರುತ್ತೆ ನಿಮಗೆ. ಇಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕಿದ ನಂತರ ಮತ್ತೆ ಕೆಳಗಡೆ ಬಂದು ಹೋಮ್ ಪೇಜು ಸ್ಟಾರ್ಟಿಂಗಿಂದ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ಮೇಕ್ ಪೇಮೆಂಟ್ ಅಂತ, ಈ ಒಂದು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ. ಬಂದಿರುವಂಥ ಮೆಸೇಜ್ ಬಂದಿರುತ್ತೆ ನಿಮಗೆ ಅಪ್ಲಿಕೇಶನ್ನು ಅಥವಾ PDF ಸೇವ್ ಮಾಡ್ಕೊಂಡಿರ್ತಾರಲ್ಲ, ಆ ಒಂದು ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡು ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಇಲ್ಲಿ ನೀವು ಎಂಟ್ರ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್ ಬಾಕ್ಸಲ್ಲಿ ಎಂಟ್ರ್ ಮಾಡಿಕೊಂಡು ಗೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಗೋ ಅಂತ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಓಪನ್ ಆಗುತ್ತೆ. ಅಲ್ಲಿ ಎಷ್ಟು ಪೇಮೆಂಟ್ ಶೋ ಆಗುತ್ತೆ ನಿಮಗೆ ಅಷ್ಟು ಪೇಮೆಂಟನ್ನು ನೀವು ಮಾಡಬೇಕು. ಇಲ್ಲಿ ವಿದ್ಯಾರ್ಥಿದು ST ಕ್ಯಾಟಗರಿ ಇರೋದ್ರಿಂದ ಪೇಮೆಂಟ್ ಇರೋದಿಲ್ಲ, ಡೈರೆಕ್ಟಾಗಿ ನಿಮಗೆ ಪ್ರಿಂಟ್ ಬಂದಿದೆ ಅವನಿಗೆ. ಸೊ ಬೇರೆಯವರಿಗೆಲ್ಲ ಅಪ್ಲಿಕೇಶನ್ ನಂಬರ್ ಬರ್ತಾಯಿತ್ತು, ಆ ಅಪ್ಲಿಕೇಶನ್ ನಂಬರ್ ಹಾಕಿ ನೀವು ಇಲ್ಲಿ ಪೇಮೆಂಟನ್ನು ಮಾಡ್ಕೋಬೇಕು. ಪೇಮೆಂಟ್ ಮಾಡಿ ಬಂದ ನಂತರ ಮತ್ತೆ ನಿಮಗೆ ಇಲ್ಲಿ ಕೆಳಗಡೆ ಒಂದು ರೀಪ್ರಿಂಟ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ. ರೀಪ್ರಿಂಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಪ್ರಿಂಟ್ ಅಕ್ಲಾಜ್ಮೆಂಟನ್ನು ನೀವು ತಗೋಬೇಕಾಗುತ್ತೆ ನೋಡಿ. ಬಂದಿರುವಂಥ ಅಪ್ಲಿಕೇಶನ್ ನಂಬರ್ ಇಲ್ಲಿ ಹಾಕಿ, ಡೇಟ್ ಆಫ್ ಬರ್ತನ್ನು ಹಾಕಿ, ಜನ್ರೇಟ್ ಅಂತಿದೆ ನೋಡಿ. ಒಂದು ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಅಕ್ಲಾಜ್ಮೆಂಟು ಓಪನ್ ಆಗುತ್ತೆ. SC ST ಅವರಿಗೆ ಡೈರೆಕ್ಟಾಗಿ ನಿಮಗೆ ಅಕ್ಲಾಜ್ಮೆಂಟ್ ಓಪನ್ ಆಗುತ್ತೆ ನೋಡಿ. ಜನ್ರೇಟ್ ಅಂತ ನಾನು ಕೊಟ್ಟಿದ್ದೀನಿ. ಜನ್ರೇಟ್ ಅಂತ ಕೊಟ್ಟ ನಂತರ ನಮಗೆ PDF ಈ ರೀತಿಯಾಗಿ ಓಪನ್ ಆಯಿತು. SC ST ಅವರಿಗೆ ಡೈರೆಕ್ಟಾಗಿ ಫಸ್ಟಿಗೆ ನಿಮಗೆ ಓಪನ್ ಆಗಿಬಿಡುತ್ತೆ ಅಪ್ಲಿಕೇಶನ್ ಹಾಕಿದ ತಕ್ಷಣ. ನಾರ್ಮಲ್ ಅವರು ಪೇಮೆಂಟ್ ಮಾಡಿದವ್ರಿಗೆ ಕೂಡ ಈ ರೀತಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ ಪೇಮೆಂಟ್ ಮಾಡಿ ಮತ್ತು ನೀವು ಜನ್ರೇಟನ್ನು ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಲೋಕಾಯುಕ್ತ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಏನಾದರೂ ನಿಮಗೆ ಯಾವುದಾದ್ರು ಸ್ಟೆಪ್ಪಲ್ಲಿ ಏನಾದರೂ ಎರರ್ ಬರ್ತಾ ಇದ್ದರೆ, ಪ್ರಾಬ್ಲಮ್ ಆಗ್ತಾ ಇದ್ದರೆ ಅಥವಾ ಏನಾದರೂ ಗೊತ್ತಾಗಿಲ್ಲ ಮಾಹಿತಿ ಅಂದರೆ ನನಗೆ ಕಮೆಂಟ್ ಮಾಡಿ. ಏನೇ ಒಂದು ಆಪ್ಷನ್ ಇರಲಿ, ನಿಮಗೆ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿದರೆ ನಾನು ನಿಮಗೆ ಅದಕ್ಕೆ ಸೊಲ್ಯೂಷನ್ ಹೇಳಿಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಏನಾದರೂ ಕ್ವಶನ್ ಕೇಳಿದರೆ, ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.